ಕುವೆಂಪು ಮದುವೆ ಆಗೋದು ರಾತ್ರಿ 12:15 ಗಂಟೆಗೆ. ಯಾಕೆ? ಆ ಟೈಮಲ್ಲಿ ಏನೋ ಮುಹೂರ್ತ ಇಟ್ಕೊಟ್ಟಿದ್ದಾರಪ್ಪ. ಅದು ಯಾಕೆ ಮುಹೂರ್ತ ಅಷ್ಟೊತ್ತಿಗೆ ಕೊಟ್ಟರು ಗೊತ್ತಿಲ್ಲ. ಅದು ಸಾಯಂಕಾಲ ಬಂದಮೇಲೆ ಅದು ಶನಿವಾರ ಬರುತ್ತೆ. ಶುಕ್ರವಾರ ಇವ್ರ ಮದುವೆ ಆಗುತ್ತೆ. 12 ಗಂಟೆ ಮೇಲೆ ಆದರೆ ಶನಿವಾರ ನೋಡಿ. 12:15 ಗಂಟೆ 12:20ಕ್ಕೆ ಕುವೆಂಪು ಮದುವೆ ಆಗುತ್ತೆ. ಒಂದೇ ಒಲೆಯಲ್ಲಿ 3 ಥರದ ಅಡುಗೆಗಳಾಯ್ತು, ನೀರು ಕಾಯ್ದಂಗಾಯ್ತು, ಸ್ನಾನಕ್ಕೆ ರೆಡಿನೂ ಆದಂಗಾಯ್ತು. ಹ್ಞೂ, ಇದೆಲ್ಲ ಫುಲ್ಲು ಊಟಕ್ಕೆ ಕೂರೋರು ಇಲ್ಲಿ. ಈ ಕಡೆನೂ ಅಷ್ಟೇ. ಈ ಕಡೆ ಎಲ್ಲ ಮತ್ತೆ ಇನ್ನೊಂದು ಅಡುಗೆ ಮನೆ ಇತ್ತು ಇಲ್ಲಿ. ಈ ಕಡೆ ಇನ್ನೊಂದು ಅಡುಗೆ ಮನೆ ಇತ್ತು. ಕುವೆಂಪು ಫ್ರೆಂಡ್ಸು ಎಲ್ಲ ಮೈಸೂರಿಂದ ಬರೋರು. ಅವರು ಎಲ್ಲ ಇಲ್ಲೇ ಇರೋರು. ಅವ್ರು ಕುಪ್ಪಳಿಗೆ ಹೋಗ್ತಿರ್ಲಿಲ್ಲ, ಇಲ್ಲೇ ಇರ್ತಿದ್ರು. ಅವ್ರಿಗೆ ಏನಾದರೆ ಸಪ್ರೇಟ್ ಅಡುಗೆ ಇಲ್ಲಿ ಸಿಂಪಲಾಗಿ ಮದುವೆ ಮಾಡ್ಕೊಳ್ಳಿ. ನೀವೇ ಮಂತ್ರಗಳನ್ನ ಹೇಳಿ, ಇನ್ನೊಬ್ರು ಯಾರು ನಿಮಗೆ ಮದುವೆ ಮಾಡ್ಸೋಕೆ ಬೇರೆ ಯಾರು ಬರಬೇಕು? ಆಗ ಕುವೆಂಪುನೇ ಓದ್ತಾರೆ, ಮದುವೆ ತೇಜಸ್ವಿಯರಿಗೆ ಮದುವೆ ಮಾಡ್ತಾರೆ. ಮಲೆನಾಡ ಸೊಬಗಿನ ಇಂಗ್ಲಾದಿ ತೊಟ್ಟಿ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕ್ಲೋಸ್ ಮಾಡೋದಾ? ಅದು ಕ್ಲೋಸ್ ಸುಮ್ಮನೆ ಅದು ಈಗ ಅದು ಪುಟ್ಟಿ ಸುಟ್ಟು ಹೋಗ್ಬಿಟ್ಟಿದೆ. ಓಕೆ. ಇದು ಅಸ್ತ್ರ ಒಲೆ. ಇದು ಬಿಸಿನೀರು ಹಂಡೆ. ಇದಕ್ಕೆ ಈ ಬೆಂಕಿ ಹಾಕಿದ್ರೆ ಅದಕ್ಕೂ ಕಾಯುತ್ತೆ ನೀರು. ಓ, ಎರಡು ಕೆಲಸನೂ ಆಗುತ್ತಲ್ಲ ನಿಮ್ದು. ಇವಾಗ ಅಡಿಗೆನೂ ಆದಂಗಾಗುತ್ತೆ, ನೀರು ಕಾಯ್ದಂಗಾಯ್ತು. ಆ ಥರ ಮಾಡ್ಕೊಳ್ಳಿ. ಇದು ಶೃಂಗೇರಿ ಒಲೆ. ಶೃಂಗೇರಿ ಒಲೆ ಅಂದ್ರೆ ಇಲ್ಲಿ ಭಾಗದಲ್ಲಿ ಇದೇ ತರ ಇವಾಗ ಮಾಡ್ತಾ ಇರೋದು ಎಲ್ಲ ಮನೆಗಳನ್ನು. ತುಂಬಾ ಕಟ್ಟಿಗೆ ಎಲ್ಲ ಉಳಿಯುತ್ತೆ ಅಂತ ನೋಡಿ. ಒಂದು ಕಟ್ಗೆಯಲ್ಲಿ ಎಷ್ಟು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವಾಗ ಒಂದು ನೀರ್ ಕಾಯಿಸೋದಕ್ಕೆ ಹಾಕಿದ್ದಾರೆ, ಹಾಲು ಕಾಯಿಸ್ತಾ ಇದಾರೆ, ಅನ್ನ ಮಾಡ್ತಾ ಇದಾರೆ, ಈ ಕಡೆ ನೀರು ಕಾಯ್ತಾ ಇದೆ. ನಮ್ಮ ರೈತರು ಎಷ್ಟು ಉಳಿಸ್ತಾ ಇದಾರೆ ನೋಡಿ. ಆ ಟೆಕ್ನಿಕ್ ನೋಡಿ. ಒಂದೇ ಒಲೆಯಲ್ಲಿ 3 ಥರದ ಅಡುಗೆಗಳಾಯ್ತು, ನೀರು ಕಾಯ್ದಂಗಾಯ್ತು, ಸ್ನಾನಕ್ಕೆ ರೆಡಿನೂ ಆದಂಗಾಯ್ತು. ಬೇಗ ಅಡುಗೆ ಆಗುತ್ತೆ. ಓ, ಹಿಂದಿನ ಕಾಲದಲ್ಲಿ ಇದೇ ರೀತಿಯಾಗಿ ಒಲೆ ಇತ್ತು. ಇಲ್ಲಿ ಈ ತರ ಒಂದು ಬೀರಿತ್ತು. ಈ ಕಡೆ ಎಲ್ಲ ಊಟಕ್ಕೆ ಕೂರ್ತಾ ಇದ್ರು. ಈ ಕಡೆ ಊಟದ ಇದೆಲ್ಲ ಊಟಕ್ಕೆ ಕೂರ್ತಾ ಇದ್ರು ಅವಾಗೆಲ್ಲ. ಇದೆಲ್ಲ ಅಡುಗೆ ಪದಾರ್ಥಗಳನ್ನ ಇಟ್ಕೊಳ್ಳೋದಕ್ಕೆ. ಮುಂಚೆ ಇದೆಲ್ಲ ಫುಲ್ಲು ಊಟಕ್ಕೆ ಕೂರೋರು ಇಲ್ಲಿ. ಈ ಕಡೆನೂ ಅಷ್ಟೇ. ಈ ಕಡೆ ಎಲ್ಲ ಮತ್ತೆ ಇನ್ನೊಂದು ಅಡುಗೆ ಮನೆ ಇತ್ತು ಇಲ್ಲಿ. ಈ ಕಡೆ ಇನ್ನೊಂದು ಅಡುಗೆ ಮನೆ ಇತ್ತು. ಈ ಕಡೆ ಹೊರಗಡೆ ಅವ್ರು ಬಂದರೆಲ್ಲ ಅಲ್ಲಿ ಇದು ಮಾಡೋರು. ಹಿಂಡಿ ತುಂಬಿಸಿಟ್ಕೊಂತೀವಿ ಜಾನುವಾರಿಗೆ ಕೊಡೋಕ್ಕೆ ಮುಂಚೆಯಿಂದಲೂ. ಅದು ಅವಲಿಂದನೂ. ಅದು ಅವಲಿಂದನೂ ಇದೆ. ಯಾವ್ದ್ರದ್ದು ಸರ್ ಇದು? ಇದು ತಾಮ್ರದ ಹಂಡೆ. ಇವಾಗ ತಾಮ್ರದ ಹಂಡೆ ಇದೊಂದು ತಗೋತೀನಿ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ಸುಮಾರು ಒಂದು 10,000 ರೂಪಾಯಿ ಮೇಲಾಗುತ್ತೆ. ಅದು ಪಾತ್ರೆಗೇನೆ 10,000 ರೂಪಾಯಿಂದು ಜಾಸ್ತಿನೇ ಆಗುತ್ತೆ ಅದು. ಅದು ಮುತ್ಲ ಇದೆ. ಓ, ನೋಡಿ ಲಾಕ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ. ಒಬ್ಬ ಎಷ್ಟು ದೊಡ್ಡದು ಸರ್. ಅವಾಗ ಕಡಿಯೋದು, ಚಟ್ನಿ ಕಡಿಯೋದಕ್ಕೆ, ಆಮೇಲೆ ಈ ಕಾಫಿ ಬೀಜ ಕುಟ್ಟೋದಕ್ಕೆ ಎಲ್ಲ ಈ ತರ ಹೊರಡು ಇದ್ದು. ಓ, ಕೆಳಗಡೆ ಉಣಿದಾರೆ ಇದನ್ನ. ಅದನ್ನ ಕೆಳಗಡೆ ಹಾಕಿದ್ದಾರೆ. ಓಕೆ. ಓ, ಫುಲ್ ಮೇಲ್ಗಡೆ ಅಟ್ಟದ ತರ ಮಾಡಿ ಅದ್ರ ಮೇಲೆ ಹಂಚಾಕಿರೋದಾ? ಇದು ರೀಪು ಪಕಾಸು, ಅದ್ರ ಮೇಲ್ಗಡೆ ಹಂಚು. ಅದ್ರ ಸಣ್ಣಕ್ಕಿದೆ ನೋಡಿ, ಒಂದು ತೆಳು ಇದೆಯಲ್ಲ ಅದು ರೀಪು. ಈ ಸ್ವಲ್ಪ ದಪ್ಪ ಇರೋದು ಅದೆಲ್ಲ ಪಕಾಸು. ಓಕೆ. ಅದ್ರ ಮೇಲೆ ಹಂಚು ಬರುತ್ತೆ. ಓ, ಈ ರೀತಿಯಾಗಿ. ಇಲ್ಲಿ ಒಲೆಗಳು ನೋಡ್ತೀವಲ್ಲ, ಮುಂಚೆ ಇದ್ದಿದ್ದು ಇದೇ ರೀತಿ ಒಲೆನಾ? ಎಷ್ಟು ಒಲೆ ಇತ್ತು? 1, 2, 3 ಒಲೆಗಳು. ಹಾಗಾದ್ರೆ ಅವಾಗೆಲ್ಲ ವೆಜ್ ಅಡುಗೆ, ನಾನ್ ವೆಜ್ ಅಡುಗೆ, ಪಿತೃಪಕ್ಷಗಳಲ್ಲಿ ಮಾಡೋದಕ್ಕೆ ಇಲ್ಲೆಲ್ಲ ಕುತ್ಕೊಂಡು ಅವರು ನಮ್ಮ ನೆಂಟರುಗಳು, ನಮ್ಮ ಅತ್ತೆಯರದು, ಅಜ್ಜಿಯರೆಲ್ಲ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಹೋಳಿಗೆ ಮಾಡೋದು ಇಂಥದ್ದು. ಸುಮಾರು ಜನ ಸೇರ್ಕೊಂಡು ಎಲ್ಲ ಒಟ್ಟಿಗೆ ಅಡಿಗೆ ಮಾಡ್ತಾ ಇದ್ದಿದ್ದು. ಅಂದಾಜು ಎಷ್ಟು ಜನ ಇರ್ತಾ ಇದ್ರು ಸರ್ ಇಲ್ಲಿ? ಇಷ್ಟೊಂದು ದೊಡ್ಡ ಅಡಿಗೆ ಮನೆ ಅಂತ ಹೇಳಿದ್ರೆ. ಅದು ಬೇಸಿಗೆ ರಜೆ ಬಂತು ಅಂದ್ರೆ ಮಕ್ಕಳು ಎಲ್ಲರೂ ಬರೋರು, ಎಲ್ಲರೂ ಸೇರೋರು. ಆಮೇಲೆ ಕುವೆಂಪು ಫ್ರೆಂಡ್ಸು ಎಲ್ಲ ಮೈಸೂರಿಂದ ಬರೋರು. ಅವರು ಎಲ್ಲ ಇಲ್ಲೇ ಇರೋರು. ಅವ್ರು ಕುಪ್ಪಳಿಗೆ ಹೋಗ್ತಿರ್ಲಿಲ್ಲ, ಇಲ್ಲೇ ಇರ್ತಿದ್ರು. ಅವ್ರಿಗೆ ಏನಾದರೆ ಸಪ್ರೇಟ್ ಅಡುಗೆ ಇಲ್ಲಿ. ಈ ಬ್ರಾಹ್ಮಣರು ಫ್ರೆಂಡ್ಸ್ ತುಂಬ ಬರೋರು. ಅವ್ರಿಗೆ ಒಂದು ವೆಜಿಟೇರಿಯನ್ ಭಟ್ರು ಕರೆಸಿ ಒಂದು ಕಡೆ ಬ್ರಾಹ್ಮಣರ ಅಡುಗೆ ನಡೀತಾ ಇರೋದು. ನಾನ್ ವೆಜ್ ಬೇಕಾದ್ರೆ ಆ ಥರ ಈ ಹೋಮ್ ಸ್ಟೇಗಳಲ್ಲಿ ಮಾಡ್ತಾರಲ್ಲ 2 ಥರದ್ದು, ಹಾಗೆ ಆ ಥರ 2 ಥರನೂ ಮಾಡೋರು. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಅಡುಗೆ ಮನೆನಾ? ಇದೆಲ್ಲ ಅಡುಗೆ ಮನೆನೇ. ಊಟಕ್ಕೆ ಕೂರೋರು. ಓಕೆ. ಎಲ್ಲ ಕಡೆಯಿಂದಲೂ ಎಂಟ್ರಿ ಇದೆ ಹಾಗಾದ್ರೆ? ಬಾಗ್ಲು ಅಲ್ಲಲ್ಲಿದೆ? ಇಲ್ಲಿಂದ ಬಾಗ್ಲಿದೆ ಈ ಕಡೆ ಹೊರಗಡೆ ಹೋಗಿ. ಓಕೆ. ಮುಂಚೆಯಿಂದಲೂ ಫುಲ್ ಇದು ಓಪನ್ನೇ? ಓಪನ್ ಇದ್ದಾರನೇ ಇತ್ತು. ಈ ಮಧ್ಯ ಇಲ್ಲಿ ಹಲ್ಗಡೆ ಇತ್ತು. ಓ, ಆ ಕಡೆಯಿಂದ ಲಾಕ್ ಮಾಡಿದ್ದಾರೆ. ಇಲ್ಲ ಹೇಳಿಬೋದೇನಪ್ಪ? ಹೇಳಿರಿ. ಓ, ಒಂದ್ ಕಡೆ ಸುಮ್ಮನೆ ಮರದ್ದು ಪೋರ್ಷನ್ ಕ್ಲೋಸ್ ಮಾಡಿದ್ರಲ್ಲಿ. ಮರದಲ್ಲೇ ಈ ಹಲ್ಗಣೆ ಮರದೊಂದು ಪಾರ್ಟಿಷನ್ ತರ. ಓಕೆ. ಇದು ಹೀಗೆ ಹಿಂಗೆ ಮತ್ತೆ ಈ ಕಡೆ ಹೀಗೆ ಹೋಯ್ತು. ಓ, ಹಿಂದೆ ಬಂದ್ವಾ ನಾವಿವಾಗ? ಈ ಥರ ಹೋಯ್ತು. ಎಷ್ಟು ದೊಡ್ಡ ಮನೆ ಸರ್. ಮನೆನಾ ಇದು? ಅರಮನೆ. ನೀವು ಅವಾಗ ಈಗ ಜನ ಇಲ್ಲ, ಇಲ್ಲಿ ಏನೂ ಇಲ್ಲ. ಅವಾಗೆಲ್ಲ ಕಾಳುಗಳು ಮನೆ ಎಲ್ಲ ಕ್ಲೀನಾಗಿರೋದು, ಜನನೂ ಹಾಗೆ ಓಡಾಡ್ಕೊಂಡಿದ್ರು, ಎಲ್ಲ ಚೊಕ್ಕವಾಗಿರೋದು. ಈಗ ಮೇಂಟೆನೆನ್ಸೇ ದೊಡ್ಡ ಕಷ್ಟ ಆಗಿದೆ. ಇಲ್ಲೇನಾಗಿತ್ತು?
ಏನು ಇಲ್ಲಿ ಅಡಿಕೆ ಎಲ್ಲ ಬೇಯಿಸ್ತಾ ಇದ್ರು ಅವಾಗ. ಓಕೆ ಮುಂಚೆ ಮುಂಚೆ ಅಡಿಕೆ ಬೇಯಿಸೋದು, ಹ್ಮ್. ಇಲ್ಲೆಲ್ಲ ಅಡಿಕೆ ಸುಲಿಯೋದು. ಹಾಂ ಅವಾಗೆಲ್ಲ ಅಡಿಕೆ ಕೆಲಸಕ್ಕೆ ಅಡಿಕೆ ಬೇಯಿಸಿ ಇಲ್ಲಿ ಅಡಿಕೆನೆ ಸುಲಿಯೋರು. ಓಕೆ ಇದೆಲ್ಲ ಅಗ್ರಿಕಲ್ಚರ್ ಆಕ್ಟಿವಿಟಿಗೆ. ಭತ್ತ ಗಿತ್ತ ಬಂದರೆ ಭತ್ತಕ್ಕೆ ಮಿಲ್ಲಲ್ಲೂ ಗೋಡೌನ್ ಇತ್ತು. ಮಿಲ್ಲು ಇದೆ, ಇವ್ರದ್ದೇ ಮಿಲ್ ಇದೆ ಮೇಲೆ. ಹ್ಞೂ ಸೊ ಇಲ್ಲಿ ಇಲ್ಲೆಲ್ಲ ಭತ್ತ ಸ್ಟೋರ್ ಮಾಡೋದು. ಹಳೆ ಮಿಲ್ಲು ಮೇಡಮ್ ಅದು ಹಾಂ 1935ರಲ್ಲೇ ಮಾಡಿದಂತ. ಕರೆಂಟ್ ಬರೋಕ್ಕಿಂತ ಮುಂಚೆನೆ ಕ್ರೂಡ್ ಆಯಿಲ್ ಅಲ್ಲಿ ರನ್ ಮಾಡ್ತಿರಂತ. ಇದಿತ್ತು ಇಂಜಿನ್ ರನ್ ಆಗಕ್ಕೆ. 53 ಕರೆಂಟ್ ಬಂತು. ಆಮೇಲೆ ಕರೆಂಟ್ ಅಲ್ಲಿ ಇದು ಮಾಡಕ್ ಶುರು ಮಾಡಿದ್ರು. ಓಕೆ. ಇಲ್ಲಿ ಹಳೇದೆಲ್ಲ ಪೆಟ್ಟಿಗೆ ಎಲ್ಲ ಇಟ್ಟಿದ್ದೀರಾ? ಮುಂಚೆ ಒಳಗಡೆ ಇದ್ದಿದ್ದ? ಅವಾಗಿಂದ ಇದ್ದವು ಇವೆಲ್ಲ. ಹಾಂ ಏನು ತುಂಬಿಡ್ತಾ ಇದ್ರು ಅವಾಗ ಇದ್ರಲ್ಲೆಲ್ಲ? ಅವಾಗೆಲ್ಲ ಈ ಬೇರೆ ಸಾಮಾನುಗಳು ಇಡೋರು ಮೇಡಮ್. ಅದು ಹೆಂಗೆ ಓಪನ್ನು? ಖಾಲಿ ಇದೆ. ಓಕೆ. ಆ ಥರದ್ದೆಲ್ಲ ಸಾಮಾನು ಇಡೋರು ಅಂತ ಕಾಣ್ತದೆ. ನಾವು ನೋಡಿಲ್ಲ ಅವೆಲ್ಲ, ನಾವಿಡೋದೇ ಖಾಲಿ ಆಗ ಫುಲ್ ಇದು ಓಪನ್ನೇ? ಫುಲ್ ಇದೆಲ್ಲ ಓಪನ್ ಸ್ಪೇಸ್ ಇದು? ಇದು ಪೂರ್ತಿ ಓಪನ್. ಓ, ಈ ಮರಗಳು ನೋಡಿ ಬಿದೋಗಿರೋದು ಅದೆಲ್ಲ? ಅದು ತಗ್ಸಿರೋದು. ಅದು ಟೊಳ್ಳು ಬಿದ್ಬಿಟ್ಟಿತ್ತು ಅಲ್ಲಿ ಎದುರುಗಡೆ ಜಗ್ಲಿದು ಕಂಬಗಳು. ಓಕೆ. ಅದೇ ಒರ್ಲೆ ತಗೊಂಡು ಇದಾಯ್ತು ಅಂತ ಹೇಳಿ ನಮ್ಮಪ್ಪ ಅದನ್ನೆಲ್ಲ ತಗ್ಸ್ಬಿಟ್ಟು ಬೇರೆ ಕಂಬಗಳು ಹಾಕ್ಸಿದ್ರು ಅಲ್ಲಿಗೆ. ಇದೇನಿದು ಡಿಫ್ರೆಂಟ್ ಆಗಿದೆ? ಚಗುರು ಮಾಡಿ ಈಗೆಲ್ಲ ಅಡಿಕೆ ಬೇಸಾಯ್ತಲ್ಲ, ಅದನ್ನ ಚಗುರು ಹಾಗೆ ಇಟ್ಟಿರ್ತೀವಿ. ಓಕೆ. ಮತ್ ಮುಂದಿನ ಸೀಸನ್ ಟೈಮಿಗೆ ಮತ್ತೆ ಇದನ್ನ ತೆಗಿತೀರಾ? ತೆಗೆದು ಉಪಯೋಗಿಸೋಕೆ ಮಾಡ್ಕೊಂಡು. ಅದೇನು ಕೆಡಲ್ಲ? ಏನಾಗಲ್ಲ, ಅದು ಏನಾಗಲ್ಲ. ಇದು ಮಣ್ಣಿಂದ? ಅದು ಮಣ್ಣಿನ ಬಾನೆ. ಓಕೆ. ಮಣ್ಣಿನ ಬಾನೆ. ಓಕೆ. ಎಷ್ಟೊಂದು ಅಡಿಕೆ ಪಟ್ಟೆಗಳೆಲ್ಲ ಬಿದ್ದೋಗ್ಬಿಟ್ಟಿದೆಯಲ್ಲ ಸರ್, ಹೊಸ್ದಾಗೆಲ್ಲ ತಂದು ಹಾಕಿದ್ದೀರಾ ಕೆಲವೊಂದು. ಓಹ್, ಇಂಪಾರ್ಟೆಂಟು ಪ್ಲೇಸ್. ನೀವು ಹೇಳಬೇಕು ಈ ಪ್ಲೇಸ್ ಬಗ್ಗೆ. ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಕುವೆಂಪು ಮತ್ತೆ ಹೇಮಾವತಿ ಅಮ್ಮನವರು ಮದುವೆ ಆದಂತ ಸ್ಥಳ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇದು ಇಲ್ಲಿ ಸ್ಥಳ, ಇಲ್ಲೇ ಮದುವೆ ಆಗಿದ್ದು. ಅವಾಗ ಇದು ಅವಾಗ ಏನಾಯ್ತು, ಬೆಳಗ್ಗೆ ನಮ್ಮ ತಂದೆ ಮದುವೆ, ಅಲ್ಲಿ ನಮ್ಮ ತಾಯಿ ಮನೆಗೆ ಹೋಗಿ ವಾಪಸ್ ಸಾಯಂಕಾಲ ಇಲ್ಲಿಗೆ ಬರ್ತಾರೆ. ಮದುವೆಗೆ ಮುಂಚೆ ಹೆಣ್ಣು ನೋಡೋ ಸಂಪ್ರದಾಯ ಹೇಗೆ? ಏನಿಲ್ಲ, ಅವರು ಇಲ್ಲಿ ಯಾವಾಗಲೂ ಬರೋರಲ್ಲ, ಎಲ್ಲ ನೋಡಾಗಿತ್ತು. ಮುಂಚೆನೆ ನೋಡಾಗಿತ್ತು. ಕುವೆಂಪು ಹುಟ್ಟಿದ್ದು 1904ರಲ್ಲಿ. ಹೇಮಾವತಿ ಅಮ್ಮರು ಹುಟ್ಟಿದ್ದು 1921ರಲ್ಲಿ. 17 ವರ್ಷ ಡಿಫ್ರೆನ್ಸು. ಇವ್ರು ಯಾವಾಗಲೂ ನೋಡಿದ್ರು. ಏನೋ ಸಡನ್ನಾಗಿ ಒಂದು ಪ್ರಪೋಸಲ್ ಮಾಡ್ತಾರೆ, ನಮ್ಮ ಅಪ್ಪ ಇವರೆಲ್ಲರೂ ಇದು ಮಾಡ್ತಾರೆ, ಹಾಗಾಗಿ ಮದುವೆ ಆಗುತ್ತೆ. ಸೊ ಅವಾಗ 19ಕ್ಕೆ ಮದುವೆ ಸೆಟ್ಲ್ ಆದಮೇಲೆ ನಮ್ಮ ತಂದೆ ಏನಾಗ್ಬಿಡುತ್ತೆ, ಇನ್ನೊಂದು ತಮಾಷೆಗೆ ಇಂಟ್ರೆಸ್ಟಿಂಗ್ ಅಂದರೆ, ಇವೆಲ್ಲ ಮದುವೆ ಸೆಟ್ಲಾಗಿರುತ್ತೆ, ಕುವೆಂಪು ಮದುವೆನೂ ಆಗಿರುತ್ತೆ, ನಮ್ಮ ಅಪ್ಪನ ಮದುವೆನೂ ಸೆಟ್ಲಾಗಿರುತ್ತೆ. ಎಲ್ಲ ಆದಮೇಲೆ ಲಾಸ್ಟಿಗೆ ನಮ್ಮ ಅಪ್ಪ ಎದ್ಕೊಂಡು ನಮ್ಮ ಮದುವೆ ಆಗಲ್ಲ ಅಂದ್ಬಿಡ್ತಾರಂತೆ ನಮ್ಮ ಅಮ್ಮನ್ನ. ಬೀಳ್ಸ್ಕೊಂಡಿದ್ದಾರೆ. ಕುವೆಂಪು ಅಂದ್ರಲ್ಲಿ ಬರೀತಾರೆ, ಶಿ ಈಸ್ ಬ್ಲಡ್ಲೆಸ್ನೆಸ್ ಅಂತ. ಬೀಳ್ಸ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ಇದು ಅವಳು ಆರೋಗ್ಯ ಇಲ್ಲ, ಬೇಡ ಅಂದ್ಬಿಡ್ತಾರಂತೆ. ಎಲ್ಲರಿಗೂ ಬೇಜಾರಾಗ್ಬಿಡ್ತಂತೆ. ಅವಾಗ ಬೆಳಗ್ಗೆಲ್ಲ ಚೆನ್ನಾಗಿದ್ರು. ಅದಕ್ಕೆ ಅವಾಗ ನಮ್ಮ ಅಜ್ಜ ಕರೆದ್ಬಿಟ್ಟು ದೇವಂಗಿ ರಾಮಣ್ಣಗೌಡರು ಪುಟ್ಟಪ್ಪನವ್ರು ಕರೆದು ಹೇಳ್ತಾರೆ, ಪುಟ್ಟಪ್ಪ ನೋಡೋ ಮರ ಮಾನಪ್ಪ, ಈಗ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಮದುವೆ ಆಗೋ ಟೈಮಲ್ಲಿ ನಮ್ಮ ಕತೆ ಏನಾಗಬೇಕು, ಹೋಗಿ ಮದುವೆ ಆಗಲ್ಲ ಅಂತಾನೆ, ಅವನಿಗೆಲ್ಲ ಹೇಳು ಅವನಿಗೆ ಅಂತಾರಂತೆ. ಆಮೇಲೆ ಕುವೆಂಪುನೂ ಮಾನಪ್ಪನವ್ರನ್ನ ಕರ್ಕೊಂಡು ಕವಿಶೈಲಕ್ಕೆ ಹೋಗ್ತಾರಂತೆ. ಕವಿಶೈಲಕ್ಕೆ ಹೋಗ್ಬಿಟ್ಟು ಮಾನಪ್ಪನವರಿಗೆ ಅಡ್ವೈಸ್ ಮಾಡ್ತಾರಂತೆ. ಅದು ಭಾಳ ಚೆನ್ನಾಗಿದೆ, ವೆರಿ ಇಂಟ್ರೆಸ್ಟಿಂಗ್. ನೆನಪಿನ ದೋಣಿಯಲ್ಲಿ ಓದಿದ್ರೆ ಅದೆಲ್ಲ ಭಾಳ ಚೆನ್ನಾಗಿ ಅವ್ರು ಇಂಟ್ರೆಸ್ಟಿಂಗಾಗಿ ಬರೀತಾರೆ ಕುವೆಂಪು ಅವರು. ಅಲ್ಲಿ ಕೂತ್ಕೊಂಡು ಹೇಳಿದ್ರಂತೆ ನಮ್ಮ ಅಪ್ಪಗೆ, ಮಾನಪ್ಪ, ನಾವು ಎಲ್ಲ ಇಷ್ಟು ದಿನದಿಂದ ನೀನು ಹೆಣ್ಣು ನೋಡಿದ್ಯಾ ಎಲ್ಲ. ಅದೇನಾಗುತ್ತೆ, ನಮ್ಮ ಅಪ್ಪನ ಅಕ್ಕನ ಇದೇ ಮನೆಗೆ ಕೊಟ್ಟಿರ್ತಾರೆ. ನಮ್ಮ ಅಪ್ಪನ ನಮ್ಮ ದೊಡ್ಡಪ್ಪ ಇವ್ರ ಅಜ್ಜ ಇದ್ದಾರಲ್ಲ, ಅವರು ತಂಗಿನೇ ಅಂದರೆ ಅಣ್ಣ ತಂಗಿಗೆ ಅಣ್ಣ ತಮ್ಮ, ನಮ್ಮ ಅಪ್ಪನ ಅವ್ರ ಅಣ್ಣಗೆ ಅಕ್ಕ ತಂಗಿನೇ ತೊಗೊಂಬಂದಿದ್ದು. ಸೊ ಅದಕ್ಕೆ ತಂಗಿನೇ ಮದುವೆ ಆಗ್ತಿರೋದು ಇವರು. ಹಾಗಾಗಿ ಅವರು ಬರೋರು ಇಲ್ಲಿಗೆ, ಅಕ್ಕನ ಮನೆಗೆ ಯಾವಾಗಲೂ ಬರೋರು, ನೋಡಿದ್ದಾರೆ, ಎಲ್ಲ ಆಗಿ ಸೆಟ್ಲಾಗಿರುತ್ತೆ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇವ್ರು ಆಗಲ್ಲ ಅಂದರೆ ಕುವೆಂಪು ಹೋಗಿ ಅಡ್ವೈಸ್ ಮಾಡ್ತಾರಂತೆ, ಯಾಕೆ ನೀನು ಇಷ್ಟು ದಿನ ನೋಡಿದ್ಯಾ, ಈಗೇನು ಲಾಸ್ಟ್ ಮಿನಿಟಲ್ಲಿ ಯಾಕೆ ಹಿಂಗೆ ಹೇಳ್ತೀಯಾ
ಆಮೇಲೆ ಕುವೆಂಪು ಅದು ಹೇಳ್ತಾರೆ, ಮಾನಪ್ಪನ ಮದುವೆ ಎಲ್ಲಿ ಕ್ಯಾನ್ಸಲ್ ಆದ್ರೆ ನಂದು ಎಲ್ಲಿ ಕ್ಯಾನ್ಸಲ್ ಆಗುತ್ತೋ ಅನ್ನೋ ನನಗೂ ಭಯ ಅಂತ ಆ ಥರ ಅಂತ ಬರೀತಾರೆ. ಆ ಥರ ಆಗಿತ್ತು. ಆಮೇಲೆ ಅಡ್ವೈಸ್ ಮಾಡಿದ್ಮೇಲೆ ಒಪ್ಕೊಳ್ತಾರಂತೆ. ಅದಕ್ಕೆ ಬರೀತಾರೆ, ಹಿರಿಯರ ಇದರಿಂದನೋ ಏನೋ ದೇವ್ರ ಇದರಿಂದ ಅಂತೂ ಮಾನಪ್ಪ ಒಪ್ಕೊಂಡ ಅಂತ ಬರೀತಾರೆ. ಒಪ್ಕೊಂಡ್ಮೇಲೆ ನಮ್ಮ ತಂದೆದು ಮದುವೆ ಆಗುತ್ತೆ ಅಲ್ಲಿ. ಇದಕ್ಕೆ ಹೋಗ್ತಾರೆ, ಇವರೆಲ್ಲ ಒಟ್ಟಿಗೆ ಹೋಗ್ತಾರೆ. ನಮ್ಮ ತಂದೆ ಕುವೆಂಪು ಅವರೆಲ್ಲ ಮರಿತೊಟ್ಲು ಅಂಥೇಳಿ. 37ನೇ ಇಸ್ವಿಲಿ ವೆಹಿಕಲ್ಗಳು ಕಡಿಮೆ. ಈ ಮದುವೆ ಬೇರೆ ದಿಬ್ಬಣವರೆಲ್ಲ ಕಾರಲ್ಲಿ ಬಸ್ಸಲ್ಲಿ ಹೋಗ್ತಾರೆ. ಬಸ್ಸು ಇತ್ತು ಆಗಿನ ಕಾಲದಲ್ಲಿ, ಬಸ್ ಇಟ್ಟಿದ್ರು ಇವರು, ಬಸ್ಸಲ್ಲಿ ಹೋಗ್ತಾರೆ. ಅಲ್ಲಿ ಮತ್ತೆ ಮದುವೆ ಆಗಿ ಆಮೇಲೆ ಕಾರು ಇರುತ್ತೆ ಇಲ್ಲಿದು. ಕಾರಲ್ಲಿ ವಾಪಸ್ ಬಂದಮೇಲೆ ಇಲ್ಲಿಗೆ ಬರ್ತಾನೆ ಸಾಯಂಕಾಲ ಆಗುತ್ತೆ. ಕೊಪ್ಪಕ್ಕೆ ಹೋಗಿ ಬರಬೇಕಲ್ಲ. ಅವು ಈ ಥರ ರೋಡ್ಗಳು ಇರಲಿಲ್ಲ ಅವಾಗೆಲ್ಲ, ಜಲ್ಲಿ ರೋಡ್ ಅಂತ ಹೇಳಿದ್ರೆ ಬಸ್ಸು ಮನೆದೇ ಇತ್ತಾ? ಮನೆದೇ ಇತ್ತು. ಬಸ್ ಸರ್ವಿಸ್ ಬಸ್ ಇಟ್ಟಿದ್ರು ಆಗಿನ ಕಾಲ. 37ನೇ ಇಸ್ವಿಲೇ ಬಸ್ ಇತ್ತು. ಅವಾಗ ಬಸ್ಸಲ್ಲಿ ಅವಾಗ ಬಸ್ ಕ್ಯಾನ್ಸಲ್ ಮಾಡಿದ್ರು. ಮನೆ ಮದುವೆ ಮನೆ ಟ್ರಿಪ್ ಹೋಗಿ ಬರ್ತಾರೆ. ಬಂದಮೇಲೆ ಇಲ್ಲಿ ಸಾಯಂಕಾಲ ಮನೆ ತುಂಬಿಸ್ಕೊಳೋ ಶಾಸ್ತ್ರ. ಅವಾಗೆಲ್ಲ ಕರೆಂಟ್ ಇರಲಿಲ್ಲ. ನಮಗೆಲ್ಲ ಕರೆಂಟ್ ಬಂದಿದೆ 51ನೇ ಇಸ್ವಿಲಿ. ತೀರ್ಥಹಳ್ಳಿ ಟೌನಿಗೆ ಬಂದಿದ್ದು, ದೇವಂಗಿಗೆ ಬಂದಿದ್ದು. ಫಸ್ಟ್ ವಿಲೇಜ್ ಟು ಗೆಟ್ ಎಲೆಕ್ಟ್ರಿಸಿಟಿ ವಾಸ್ ದೇವಂಗಿ. ತೀರ್ಥಹಳ್ಳಿ ಬಿಟ್ಟರೆ ಟೌನಿಗೆ ದೇವಂಗಿಗೆ ಒಟ್ಟಿಗೆ ಕೊಟ್ಟರು ಆಗಿನ ಕಾಲದಲ್ಲಿ. ಫಸ್ಟ್ ಆಮೇಲೆ ಅವಾಗ ಏನಾಯಿತು, ಅವಾಗ ಕರೆಂಟ್ ಇರಲಿಲ್ಲ ಇಲ್ಲೆಲ್ಲ. ರಾತ್ರಿ ಸಾಯಂಕಾಲದ ಮೇಲೆ ಎಲ್ಲ ದೊಂದಿ ದೀಪಗಳು ಎಲ್ಲ ಇದ್ರದ್ದು ನೀವು ಪಂಚ್ ಎಲ್ಲ ನೀವೆಲ್ಲ ರಾಜರದ್ದು ಇದು ಸಿನಿಮಾದಲ್ಲಿ ನೋಡ್ತಿರಲ್ಲ, ಎಲ್ಲ ಕಡೆ ದೊಂದಿ ದೀಪ. ಅದು ಈ ಥರದ್ದು ಈಗಲೂ ಇದ್ದಾವೆ, ಮಣ್ಣಿಂದು ಮಡಕೆ ಥರ ಇದ್ಬಿಟ್ಟು, ದೊಡ್ಡ ದೊಡ್ಡ ಈ ಗೂಟ ಹುಗಿಯಂಗೆ ಈ ಥರದ್ದು ಇದ್ಬಿಟ್ಟು ಅದರೊಳಗೆ ಎಣ್ಣೆ ಹಾಕ್ಬಿಟ್ಟು ಬೆಂಕಿ ಹಚ್ಚೋರು. ಎಲ್ಲ ಅಲ್ಲಲ್ಲೆಲ್ಲ ಇದು ಮಾಡೋರು. ಹಣತೆಗಳು ಇಡೀ ಮನೆ ದೀಪಾವಳಿಲಿ ಹಣತೆ ಉರಿಯಿದೆ ಆ ಥರ ಹಣತೆ ದೀಪಗಳು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಇಡೀ ಮನೆ ಜಗ್ಗುಟ್ಬೇಕು ಲೈಟು. ಆ ಥರದ್ದು ಮಾಡೋರು. ಆಮೇಲೆ ಅವಾಗೆಲ್ಲ ಏನಂದರೆ ಈ ನಾವೆಲ್ಲ ಚಿಕ್ಕಲ್ಲಿದ್ದಾಗ ನೋಡ್ತಾಯಿದ್ದು ಈ ಇದ್ರದ್ದು ಗಾಜಿನ ಬಿರುಡೆಗಳು ಅನ್ನೋರು, ಅದು ರಿಫ್ಲೆಕ್ಟರ್ಸು. ಈ ಗುಂಡಕ್ಕೆ ಈ ಥರದ್ದು ನೇತಾಕ್ಬಿಡೋರು. ಅದು ಈ ಬೆಳಕಿಗೆ ಅವೆಲ್ಲ ರಿಫ್ಲೆಕ್ಟ್ ಆಗೋದು, ಹಾಗಾಗಿ ತುಂಬ ಬೆಳಕಾಗೋದು. ಆ ಥರ ಇಡೀ ಇದಕ್ಕೆ ಹಾಕಿ ಮದುವೆ ಮನೆ ಸಾಯಂಕಾಲ ಇಲ್ಲಿ ಮನೆ ತುಂಬಿಸ್ಕೊಂಡ ಜೊತೆಗೆ ಇಲ್ಲಿ ಮದುವೆ ಮನೆ ಶಾಸ್ತ್ರ. ಕುವೆಂಪು ಮದುವೆ ಆಗೋದು ರಾತ್ರಿ 12-1 ಗಂಟೆಗೆ. ಯಾಕೆ? ಆ ಟೈಮಲ್ಲಿ ಏನೋ ಮುಹೂರ್ತ ಇಟ್ಕೊಟ್ಟಿದ್ದಾರಪ್ಪ. ಅದು ಯಾಕೆ ಮುಹೂರ್ತ ಅಷ್ಟೊತ್ತಿಗೆ ಕೊಟ್ಟರು ಗೊತ್ತಿಲ್ಲ. ಅದು ಸಾಯಂಕಾಲ ಬಂದಮೇಲೆ ಅದು ಶನಿವಾರ ಬರುತ್ತೆ. ಶುಕ್ರವಾರ ಇವ್ರ ಮದುವೆ ಆಗುತ್ತೆ. 12 ಗಂಟೆ ಮೇಲೆ ಆದರೆ ಶನಿವಾರ ನೋಡಿ. 12-1 ಗಂಟೆ 12:20ಕ್ಕೆ ಕುವೆಂಪು ಮದುವೆ ಆಗುತ್ತೆ. ಮಧ್ಯರಾತ್ರಿ. ಅವಾಗೆಲ್ಲ ಭಾಳ ಮದುವೆಗಳು ರಾತ್ರಿ ಆಗ್ತಾಯಿತ್ತು. ನನ್ನ ನಂತರ ಸುಮಾರು ಇನ್ವಿಟೇಷನ್ ಇದೆ. ತುಂಬ ಮದುವೆಗಳು ರಾತ್ರಿ ಆಗೋದು. ಯಾತಕ್ಕೆ ಅಂದರೆ ಇವ್ರು ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಸಾಯಂಕಾಲ ಆಗ್ಬಿಡೋದು. ಈ ಬಿಸಿಲುಗಾಲದಲ್ಲಿ ಈ ಥರ ಬೇಸಿಗೆನಲ್ಲಿ ಬೆಳಿಗ್ಗೆ ಮಳೆಗಾಲದಲ್ಲಿ ಮದುವೆ ಮಾಡ್ತಿರಲ್ಲ ಕಡಿಮೆ. ಅವಾಗ ಆಷಾಢ ಗೀಷಾಢ ಅವು ಇವು ಅಂಥೇಳಿ ಅವಾಗ ಮದುವೆ ಮನೆ ಸ್ಕಿಪ್ ಮಾಡೋರು ಹೋಗಕ್ಕೂ ಬರೋಕ್ಕೆ. ಹಾಂ, ಬೇಸಿಗೆಯಲ್ಲಿ ಸೆಕೆ ಈಕೆ ಅಂತ ಬಹುಶಃ ಅದಕ್ಕೋಸ್ಕರನೇನೋ ಇಲ್ಲಿಂದ ಪ್ರಯಾಣ ಮಾಡಿ ಹೋಗೋದು ಲೇಟಾಗಿರುತ್ತೆ. ಸಂಜೆ ಮೇಲೆ ಗೋಧೂಳಿ ಲಗ್ನದಲ್ಲೇ ಜಾಸ್ತಿ ಮದುವೆ. ಇದು ಮಧ್ಯರಾತ್ರಿ ಮದುವೆ. ಸೊ ರಾತ್ರಿ ಮದುವೆ ಮುಗಿಸ್ಕೊಂಡು ಬೆಳಗ್ಗೆ ಮುಂಚೆ ವಾಪಸ್ ಬರ್ಬಿಡೋರು. ಇದು ಕುವೆಂಪು ಮದುವೆಯಲ್ಲಿ ಏನಾಯಿತು ಅಂದರೆ ಇಲ್ಲಿಗೆ ಬಂದು ಮದುವೆ ಆದಮೇಲೆ ಅವ್ರು ಮತ್ತೇನು ಕುಪ್ಪಳಿಗೆ ದಿಬ್ಬಣ ತೊಗೊಂಡು ಹೋಗಲಿಲ್ಲ. ಅವ್ರು ಇಲ್ಲೇ ಉಳ್ಕೊಂಡ್ರು. ಆಮೇಲೆ ಮಾರನೇ ದಿನ ಹೋದರು ಅನಿಸುತ್ತೆ. ಅವತ್ತು ಮದುವೆ ಮಾಡ್ಕೊಂಡು ಇಲ್ಲೇ ಎಲ್ಲರೂ ಇಲ್ಲೇ ಅದೇನು ಜಾಗರಣೆ ಆಗಿರುತ್ತೆ. ಎಲ್ಲರೂ ಮಾತಾಡ್ತಾ ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಮದುವೆ ಮನೆಯದೇ ಎಲ್ಲ ಇದರಲ್ಲಿ ಇರ್ತದ್ರೆ. ಅವು ಭಾಳ ಸಿಂಪಲ್ ವೆಡ್ಡಿಂಗ್ಗೆ ಪ್ರಪೋಸ್ ಮಾಡೋರು. ಅವ್ರು ತೇಜಸ್ವಿ ಮದುವೆ ಆಗುತ್ತಲ್ಲ, ಆವಾಗ ತೇಜಸ್ವಿಗೆ ಅವ್ರ ಮಂತ್ರಮಾಂಗಲ್ಯ ಫಸ್ಟ್ ಟೈಮ್ ಮಾಡ್ತಾರೆ. ಆವಾಗ ಅವ್ರಿಗೇನಂದರೆ ಈ ಮದುವೆಗೆಲ್ಲ ಅವ್ರ ಮದುವೆಗೇನು ಆಗಲಿಲ್ಲ. ಅವಾಗ ಮಾಮೂಲಿ ಮದುವೆ ಎಲ್ಲರೂ ಸೇರಿಕೊಂಡು ಎಲ್ಲ ಮದುವೆ ಆಯಿತು. ಆದರೆ ಕುವೆಂಪುಗೆ ಮುಂಚಿಂದನೂ ಭಾಳ ವಿಚಾರವಾದಿ ಅವರು. ಅವ್ರಿಗೆ ಸಿಂಪಲ್ ವೆಡ್ಡಿಂಗ್ ಆಗಬೇಕು. ಅದಕ್ಕೆ ತೇಜಸ್ವಿಗೆ ಫಸ್ಟ್ ಅವ್ರು ಮದುವೆ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಏನು ಮದುವೆ ಮನೆಗಳು ಈಗ ನಮಗೆ ಪುರೋಹಿತರು ಶಾಸ್ತ್ರಗಳು ಮಂತ್ರದಲ್ಲಿ ಹೇಳ್ತಾರಲ್ಲ, ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಯಾವುದೋ ಒಂದಿಷ್ಟು ಸಂಸ್ಕೃತದಲ್ಲಿ ಹೇಳ್ತಾರೆ, ನಾವು ಮತ್ತು ತಾಳಿ ಕಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅದು ಕುವೆಂಪು ಏನು ಮಾಡ್ತಾರೆ ಅಂದರೆ ಮಂತ್ರ ಮಾಂಗಲ್ಯ. ಆ ಮಾಂಗಲ್ಯ ಕಟ್ಟಬೇಕಾದ್ರೆ ಏನೇನು ಮಂತ್ರಗಳು ಹೇಳಿದ್ರೆ ಒಳ್ಳೆಯದು, ಈ ಇಂತಿಂಥ ಮಂತ್ರಗಳನ್ನು ಹೇಳಿಬಿಟ್ಟು ಅದು ಕನ್ನಡದಲ್ಲಿ ಹೇಳಿಬಿಟ್ಟು ನೀವು ಮಂತ್ರದ ಮಂತ್ರ ಮಾಂಗಲ್ಯ ಅಂದರೆ ಆ ಮಾಂಗಲ್ಯಕ್ಕೆ ಮಂತ್ರಗಳನ್ನು ಹೇಳಿಬಿಟ್ಟು ಹಾಕಂಥದ್ದು. ಸೊ ಅದನ್ನು ನಾವು ಸಿಂಪಲ್ಲಾಗಿ ಅವ್ರೇನಂದರೆ ಸಿಂಪಲ್ಲಾಗಿ ಮದುವೆ ಮಾಡ್ಕೊಳ್ಳಿ, ನೀವೇ ಮಂತ್ರಗಳನ್ನ ಹೇಳಿ, ಇನ್ನೊಬ್ರು ಯಾರು ನಿಮಗೆ ಮದುವೆ ಮಾಡ್ಸೋಕೆ ಬೇರೆ ಯಾರು ಬರಬೇಕು. ಆಗ ಕುವೆಂಪುನೇ ಓದ್ತಾರೆ, ಮದುವೆ ತೇಜಸ್ವಿಯವರಿಗೆ ಮದುವೆ ಮಾಡ್ತಾರೆ. ಮದುವೆ ಆಯಿತು. ಆಮೇಲೆ ತೇಜಸ್ವಿ ಅವ್ರ ಮದುವೆಯಿಂದ ಮಂತ್ರ ಮಾಂಗಲ್ಯ ಸ್ಟಾರ್ಟ್ ಆಯಿತು. ಅವರೇ ಫಸ್ಟು ಮಂತ್ರ ಮಾಂಗಲ್ಯಕ್ಕೆ. ಓಕೆ,